ಇಷ್ಟು ನೈಟಲ್ಲಿ ಯಾಕೆ ವ್ಲಾಗ್ ಶುರು ಮಾಡ್ತಿದ್ದೀನಿ ಅಂದರೆ ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂತ. ಏನಕ್ಕೆ ಸುಮ್ಮನೆ ಆಗಿರೋದು ಅವನು ಫಿಲಮ್ ಕರ್ಕೊಂಡು ಹೋಗಿಲ್ಲ ಅಂತ, ಕಲ್ಕಿ ಫಿಲಮ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ಆಗ್ಬಿಟ್ಟಿದ್ದ. ಅದಕ್ಕೆ ಇವತ್ತು ಸರ್ಪ್ರೈಸ್ ಆಗಿ ನಾವು ಕಲ್ಕಿ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಅವನು ಗೊತ್ತಿಲ್ಲ, ಅವನಿಗೆ ಗೊತ್ತೇ ಇಲ್ಲ. ಎಬ್ಬಿಸ್ಬಿಟ್ಟು ಊಟ ಮಾಡಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಎಬ್ಬಿಸ್ಕೊಂಡು ಊಟ ಮಾಡಿಸ್ಕೊಂಡು ಇವಾಗ ಇಲ್ಲಿ ಕನಕಪುರ ರೋಡ್ 4M ಇದೆ 10 ಗಂಟೆಗೆ ಶೋ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ಸಮನಿಗೆ ಗೊತ್ತಿಲ್ಲ. ಹೆಂಗಿತ್ತು ಸರ್ಪ್ರೈಸ್? ಹ್ಯಾಪಿ? ಗೊತ್ತಿತ್ತಾ? ಗೊತ್ತಿತ್ತು. ನೀನು ಮೆಟ್ಲಿಡ್ಬೇಕು ಟಿಕೆಟ್ ನೋಡ್ಬೇಕಾದ್ರೆ ಅವ್ನು ನಿನ್ನೆ ನೋಡ್ತಾ ಇದ್ದ. ಟಿಕೆಟ್ ಬುಕ್ ಮಾಡಿಲ್ಲ ನಾನು. ಗೊತ್ತಿತ್ತಾ ಪಾಪ? ಗೊತ್ತಿತ್ತಾ? ಗೊತ್ತಿಲ್ಲ. ಸರ್ಪ್ರೈಸಾ? ಪ್ಯೂರ್ಲಿ ಸರ್ಪ್ರೈಸಾ? ಓಕೆ, ಫುಲ್ ಸರ್ಪ್ರೈಸ್ ಸಮನಿಗಂತೂ. ಯಾಕೆಂದರೆ ಅವ್ನಿಗೆ ಐಡಿಯಾನೂ ಇರಲಿಲ್ಲ ಇವತ್ತು ಕರ್ಕೊಂಡು ಹೋಗ್ತಾರೆ ಅಂತ. ಶನಿವಾರ ಹೋಗೋಣ ಅಂತ ಹೇಳಿದ್ವಿ. ಆಮೇಲೆ ಇವತ್ತು ಸರಿ ಬೇಗ ಬಂದಿದ್ರು, ಹೋಗೋಣ ಅಂದ್ಕೊಂಡ್ವಿ. ಹಂಗೂ ಲೇಟೇ ಆಗೋಯ್ತು ಊಟೆಲ್ಲ ಮಾಡೋದಷ್ಟರಲ್ಲಿ. ಇನ್ನೊಂದು 10 ನಿಮಿಷ ಟೈಮ್ ಇದೆ. ಟಿಕೆಟು ಬುಕ್ ಮಾಡಿಲ್ಲ, ಅಲ್ಲೇ ಹೋಗಿ ತಗೋಣ, ಏನಷ್ಟು ಏನು ಫಿಲ್ ಆಗಿಲ್ಲ ಅಂತ ನೋಡೋಣ. ಇನ್ನು 10-15 ನಿಮಿಷ. ವಾಶ್ರೂಮ್ ಬೇರೆ ಸಿಗಲ್ಲ ಈ ಥಿಯೇಟ್ರಲ್ಲಿ. ಏನು ಸಿಗಲ್ಲ? ವಾಶ್ರೂಮ್ಗೆ ನಾವು ಕಾಲಲ್ಲಿ ಹೋಗ್ಬೇಕು. ವಾಶ್ರೂಮಾ? ನೀನು ವಾಶ್ರೂಮ್ ಚಿಂತೆ ಏನಕ್ಕೆ? ಹೋಗ್ಬೇಕಾ ನೀನು? ಇಲ್ಲ ಮತ್ತೆ ಇವಾಗ ನಿನ್ಗೆ ಯಾಕೆ ಚಿಂತೆ? ಬಾ, ಫಸ್ಟ್ ಟಿಕೆಟ್ ತಗೊಂಡು ಫಿಲ್ಮ್ಗೆ ಹೋಗೋಣ, ಆಮೇಲೆ ನೋಡೋಣ. ಸೊ ಇವಾಗ ನೋಡೋಣ, ಇನ್ನೊಂದು 10-15 ನಿಮಿಷ ಟೈಮ್ ಇದೆ. 15 ನಿಮಿಷ ಇದೆ ಅನ್ಕೊಳ್ಳೋಣ. ನಿಧಾನ 10 ಗಂಟೆದು. ಇನ್ನು 10-15 ನಿಮಿಷದಲ್ಲಿ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಹುಡುಗುಡು ಅಂತ ಓಡೋಗ್ಬೇಕು. ಇದು 3rd ಫ್ಲೋರಲ್ಲಿ ಏನೋ ಇರೋದು ಅನ್ಸುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಇದೇನೋ ಮಾಲ್ಗೆನೋ ಬಂದ್ವಿ. ಟೈಮ್ ಆಲ್ರೆಡಿ 9:48. ಇನ್ನು 12 ನಿಮಿಷ ಐತೆ ಟೈಮು. ನಾವು ಟಿಕೆಟ್ ಬೇರೆ ತಗೊಂಡು ನಾನು ಹೇಳಿಲ್ಲ. ಓಕೆ, ವೆಯ್ಟ್ ಮಾಡಿ. ವಾಟರ್ ಬಾಟಲ್ ತರ್ಬೇಕು ನೀವು. ಕಾರ್ ನಿಲ್ಲಿಸ್ತಾರೆ, ಪಾರ್ಕ್ ಮಾಡ್ತಾವ್ರೆ. ವಾಟರ್ ಬಾಟಲ್ ತಗೊಂಡು. 12 ನಿಮಿಷ ಇದೆ. ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. 12 ನಿಮಿಷದಲ್ಲಿ ನೋಡೋಣ. ಫಾಸ್ಟಾಗಂತೂ ಓಡಬೇಕು, ಗುಡು ಅಂತ. ಕಮ್. ಅಯ್ಯೋ, ಲಿಫ್ಟ್ ಬೇರೆ 2nd ಫ್ಲೋರ್ ಲಾಸ್ಟ್ ಅಂತ ಹೇಳಿದ್ರು. ಇವಾಗ ಮತ್ತೆ ಇಲ್ಲಿಂದ ಹೋಗಬೇಕು. ಇಷ್ಟು ಲೇಟಾಗಿ ಮೂವಿ ಬಂದಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಏನು ಹೋಗ್ತೀವಿ, ಒಂದು 5 ನಿಮಿಷ ಲೇಟಾಗೂ ಆಗ್ಬೋದು, ಮತ್ತು ಹೋಗ್ತೀವಿ ಅಷ್ಟೇ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಬಂದ್ವಿ. ಇಲ್ಲಿ ನೋಡ್ರೆ ಫುಲ್ಲು ಜನ ಟಿಕೆಟ್ಗೆ. ಅದಕ್ಕೆ ಫೋನಲ್ಲೇ ಬುಕ್ ಮಾಡ್ಕೋಣ ಅಂದ್ಕೊಂಡಿದ್ದೀವಿ. ಓಕೆ, ಸೊ ಫೋನಲ್ಲೇ ಬುಕ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇಲ್ಲಿ ಜನ ಇದ್ದಾರೆ ಜಾಸ್ತಿ. ಸೊ ಫೋನಲ್ಲೇ ಬುಕ್ಕಿಂಗ್ ಆಯಿತಾ? ಅಲ್ಲ, ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಎಲ್ಲ ಇರುತ್ತಲ್ಲ. ಹಾಂ. ಮಾಡಿದ್ದಾರೆ. ಬಂದ್ವಿ, ಆದರೆ ಬೇಗನೆ ಬಂದ್ಬಿಟ್ವಿ. 2-3 ನಿಮಿಷ ಬೇಗನೆ ಬಂದ್ವಿ. ಇವಾಗ ಸ್ಟಾರ್ಟ್ ಆಯಿತು ವೆಯ್ಟಿಂಗ್ ಸಮಯ. 10 ಗಂಟೆಗೆ ಶೋ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಬಂದ್ವಿ. ಓಡ್ಕೊಂಡು ಶುರು ಆಗಿಬಿಡುತ್ತೇನೋ ಅಂತ. ಆದರೆ ಫಿಲ್ಮ್ ಶುರುವಾಗಿದ್ದು 10:30ಗೆ. ಅಷ್ಟು ಆ್ಯಡ್ಸ್ಗಳು ಸ್ಕ್ರೀನಲ್ಲಿ ಬರೀ ಅಡ್ವರ್ಟೈಸ್ಮೆಂಟ್ನೇ ಪ್ಲೇ ಮಾಡ್ತಿದ್ರು. ಅಯ್ಯೋ, ಬೇಗ ಬಂದ್ವಿ, ಸಖತ್ ಬೋರ್ ಆಗ್ತಿತ್ತು. ಬೇಗ ಯಾಕಾದರೂ ಬಂದ್ವು ಅಂತ ಅನ್ನಿಸ್ತಾ ಇತ್ತು. ಇನ್ನು ಫಿಲ್ಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10-20 ಅಷ್ಟಾಯಿತು. ನಾವು ಹೋಗಿದ್ದು ಬಂದು ಕನಕಪುರ ರೋಡಲ್ಲಿರೋ 4M ಮಾಲಲ್ಲಿ. ಚೆನ್ನಾಗಿತ್ತು ಫಿಲ್ಮ್ ಹೆಂಗಿತ್ತು ಅಂತ ನಾನು ಹೇಳ್ತೀನಿ ಕೊನೆಯಲ್ಲಿ. ನನಗೆ ಇಷ್ಟ ಆಯಿತು. ಒಂಥರ ಬೇರೆ ಥರನೇ ಫಿಲ್ಮು, ಚೆನ್ನಾಗಿತ್ತು. ಸೊ ಫಿಲ್ಮ್ ನೋಡಿಕೊಂಡು ನಾವು ವಾಪಸ್ ಮನೆಗೆ ಬರೋಷ್ಟರಲ್ಲಿ 1:15 ಅಷ್ಟಾಗೋಯಿತು. ನಾನು ಮತ್ತೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲೇ ಇಲ್ಲ. ಏಕೆಂದರೆ ತುಂಬ ಲೇಟಾಗಿ ಹೋಗಿತ್ತು. ವ್ಲಾಗ್ ಮಾಡಬೇಕು ಅಂತಲೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಸಮನಿಗೊಂದು ಸರ್ಪ್ರೈಸ್ ಇರಲಿ ಅಂದ್ಬಿಟ್ಟು ನಾವು ಹೇಳಿರಲಿಲ್ಲ. ಶನಿವಾರ ಹೋಗೋಣ ಅಂತ ಹೇಳಿದ್ವಿ. ಇವತ್ತೇ ಕರ್ಕೊಂಡು ಹೋಗ್ತೀವಿ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಸೊ ಅವನಿಗೂ ತುಂಬ ಸರ್ಪ್ರೈಸ್, ತುಂಬ ಖುಷಿಪಟ್ಟ. ಇನ್ನು ಬೆಳಿಗ್ಗೆಗೆ ನಾನು ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡ್ತಿದ್ದೀನಿ. ಇಡ್ಲಿ ಇಟ್ಟಿದ್ದು ಸಾಂಬಾರು ಇದು ತುಂಬ ಈಸಿಯಾಗಿ ಬೇಗನೆ ಆಗೋಗುತ್ತೆ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬೇಗ ಸಾಂಬಾರು ಕೂಗಿಸ್ಬಿಟ್ಟು ಅದಕ್ಕೆ ರೈಸ್ ಕೂಡ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಮೊದಲಿಗೆ ತೊಗರಿಬೇಳೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಒಂದು 3-4 ವಿಜಿಲ್ ಬರೆಸಿ ಚೆನ್ನಾಗಿ ಮಸಿಬೇಕು. ಗಟ್ಟಿ ಇರಬಾರ್ದು, ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ
ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡ್ತಿದೆ ಅಂದಾಗ ಅದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಂದರೆ ಬೆಳಿಗ್ಗೆ ನೈಟ್ ಬಂದು ಮಲಗಿದ್ದು ಲೇಟ್ ಆಯ್ತಲ್ಲ, ಹಾಗಾಗಿ ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಬಾಕ್ಸಿಗೂ ಕೊಡೋಕ್ಕಾಗುತ್ತೆ, ಮಧ್ಯಾಹ್ನ ಊಟಕ್ಕೂ ಹಸ್ಬೆಂಡ್ ಬಾಕ್ಸಿಗೆ ಕೊಡೋದಕ್ಕಾಗುತ್ತೆ ಅಂತೇಳಿ ನಾನು ಈ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೆಂದಿದೆ ಅಂದಾಗ ಅದಕ್ಕೆ 1-2 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. ಮೇನ್ ಏನಂದರೆ ನಾವು ಏನೇ ಸಾಂಬಾರು ಏನೇ ಮಾಡಿದ್ರು ನಾವು ಯೂಸ್ ಮಾಡೋ ಸಾಂಬಾರು ಪುಡಿ ಮೇಲೆ ಕೂಡ ರುಚಿ ಇರುತ್ತೆ. ಸೊ ತುಂಬ ಜನ ನನಗೆ ಈ ಸಾಂಬಾರು ಪುಡಿ ರೆಸಿಪಿ ಕೇಳ್ತಾನೆ ಇದ್ದೀರಾ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಅಳತೆ ಎಷ್ಟೆಷ್ಟು ತೊಗೋಬೇಕು, 1 kg ಧನಿಯಾಗೆ ಎಷ್ಟೆಷ್ಟು ಹಾಕಬೇಕು ಅಂತ ನಾನು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇನ್ನು ಇಲ್ಲಿ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿತಾ ಇದೆ ಅಂದಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ಫ್ಲೇವರೇ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಈಗ ಇದ್ರ ಜೊತೆಗೆ ನಾನು ಏನು ಬೇಯಿಸಿ ಇಟ್ಕೊಂಡಿದ್ನಲ್ಲ, ಬೇಳೆನ ಕೂಗಿಸಿ ವಿಜಿಲ್ ಬರೆಸಿ ಇಟ್ಕೊಂಡಿದ್ನಲ್ಲ, ಆ ಬೇಳೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಎಷ್ಟು ಘಮ ಅಂತ ಇರುತ್ತೆ ಅಂದರೆ ಫ್ಲೇವರು ಕ್ಯಾಪ್ಸಿಕಮ್ದೆಲ್ಲ ಚೆನ್ನಾಗಿ ಕುದ್ದು ಗಟ್ಟಿ ಆದಮೇಲೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋದು, ಬೆಳ್ಳುಳ್ಳಿ ಒಗ್ಗರಣೆ. ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕಿದ್ರೆ ಬೇಳೆ ಸಾರಿಗೆ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಸ್ವಲ್ಪ ಇಂಗು ಹಾಕಿ ಅದನ್ನು ಸಾಂಬಾರಿಗೆ ಸೇರಿಸಿದ್ರೆ ಸಾರು ರೆಡಿ ಆಗುತ್ತೆ. ಇದನ್ನು ನೀವು ಇಡ್ಲಿಗೂ ಕೂಡ ಸರ್ವ್ ಮಾಡ್ಬೋದು, ಜೊತೆಗೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಸ್ವಲ್ಪ ಕೊತ್ತಂಬರಿ. ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ತುಂಬಾ ಲೇಟ್ ಆಗೋಯ್ತು. ಎಷ್ಟೊತ್ತಿಗೆ ನೀವು ಫಿಲ್ಮ್ ಮುಗ್ದಿದ್ದು? 1:30 ಆಗೋಗಿತ್ತು. ಹಾಗಾಗಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಮತ್ತೆ ಬೆಳಗ್ಗೆಯಿಂದ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಹೆಂಗಿತ್ತು ಫಿಲ್ಮು? ರಾತ್ರಿ ಹೇಳಲಿಲ್ಲ. ಸರ್ಪ್ರೈಸ್ ಹೆಂಗಿತ್ತು? ಗೊತ್ತಿಲ್ಲ ಅಲ್ಲ ನಿನಗೆ? ಸಮನಿಗಂತೂ ಪ್ಯೂರ್ಲಿ ಸರ್ಪ್ರೈಸ್ ಇದು. ಅವ್ನಿಗೆ ಐಡಿಯಾನೂ ಇರಲಿಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಸರ್ಪ್ರೈಸ್ ಚೆನ್ನಾಗಿತ್ತಾ? ಫಿಲ್ಮ್ ಚೆನ್ನಾಗಿತ್ತಾ? ಸರ್ಪ್ರೈಸ್ ಚೆನ್ನಾಗಿತ್ತಾ? ಸೊ ಫಿಲಮ್ ಬಗ್ಗೆ ಎಲ್ಲ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತೀನಿ. ಸಮನಿ ಸ್ಕೂಲ್ಗೆ ರೆಡಿ ಆಗ್ತಿದ್ದಾನೆ. 7:55, ಇನ್ನೊಂದು 10 ನಿಮಿಷ ಟೈಮ್ ಇದೆ ವ್ಯಾನ್ ಬರೋದಕ್ಕೆ. ಹಾಂ 8:05 10 ಬರುತ್ತಲ್ವ. ಹಂಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇನ್ನು ಸಾಮಾನ್ಯನ ಬಿಟ್ಟು ನಾನು ಒಂದು 1/2-3 ಗಂಟೆ ವಾಕ್ ಮಾಡ್ತೀನಿ. ಟೈಮಿಂಗ್ಸ್ ಇಟ್ಕೊಂಡಿರ್ತೀನಿ, ಇಷ್ಟೇ ರೌಂಡ್ ನಡಿಬೇಕು, ಇಷ್ಟು ಕಿಲೋಮೀಟರ್ ನಡಿಬೇಕು ಅಂತ ಸೆಟ್ ಮಾಡಲ್ಲ. ಒಟ್ಟು 45 ಮಿನಿಟ್ಸ್ ಅಂತೂ ನಡಿಬೇಕು ಅಂದ್ಕೊಂಡು ಹೋಗ್ತೀನಿ. 45 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಮತ್ತು ವೆದರ್ ಎಲ್ಲ ಚೆನ್ನಾಗಿ ಅನಿಸ್ತಾ ಇರುತ್ತೆ ಬೆಳಗ್ಗೆ ಹೊತ್ತು. ಮತ್ತು ಹಸಿರು, ಮತ್ತು ಪಾರ್ಕಲ್ಲಿ ಗಿಡಗಳು, ಹೂವು ಎಲ್ಲ ಬಿಟ್ಟಿರುತ್ತೆ. ಅದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ನಲ್ಲಿ. ಬೆಳಿಗ್ಗೆ ಬೇಗ ಎದ್ದೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೋಗೋದಕ್ಕಾಗಲ್ಲ, ಯಾಕೆಂದರೆ ಮನೇಲಿ ಟಿಫನ್ ಎಲ್ಲ ಮಾಡಿ ಸಮನಿಯನ್ನು ರೆಡಿ ಮಾಡಿ ಕಳಿಸೋದು, ಇದರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಹಾಗಾಗಿ ಸಮನಿ 8 ಗಂಟೆಗೆ ಹೋಗ್ತಾನೆ ಅಂದರೆ 8 ಗಂಟೆಯಿಂದ 9 ಗಂಟೆ ಅಂದ್ಕೊಂಡು ಹೋಗ್ತೀನಿ. ಸೊ ಆ ಟೈಮ್ ಒಂಥರ ಚೆನ್ನಾಗಿರುತ್ತೆ. ಎಳೆ ಬಿಸಿಲು ಬರ್ತಾ ಇರುತ್ತೆ. ಆ ಎಳೆ ಬಿಸಿಲು ಕಾಯೋದು ಅದು ಒಂಥರ ಚೆನ್ನಾಗಿರುತ್ತೆ. ಸೊ 1 hour ವಾಕ್ ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ. ನನ್ನ ಡೈಲಿ ರೊಟೀನ್ ಹೀಗೆ ಇರುತ್ತೆ. ಇನ್ನು ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರಂತೂ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಗಿಡಗಳೆಲ್ಲ ನೋಡೋದಕ್ಕೆ ಹೂವು ಬಿಟ್ಟಿರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ. ಇನ್ನು ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿ ನಾನು ಫ್ರೆಶ್ ಆಗಿ ಟಿಫನ್ ಮಾಡ್ಕೊತಾ ಇದ್ದೀನಿ. ಎಸ್ ಫ್ಯಾಮಿಲಿ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬ ದಿನದಿಂದ ಮ್ಯಾಗಿ ತಿನ್ನಬೇಕು ಅನ್ಕೊತಾ ಇದ್ದೆ. ಅಂದರೆ ಅವತ್ತು ತಂದು ಒಂದಿನ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ತಂದು ಮಾಡಿದ್ದೆ. ಸ್ವಲ್ಪ ಉಳ್ದಿದ್ದು ಹಾಗೆ ಇಟ್ಟಿದ್ದೆ ಮ್ಯಾಗಿನ. ಇಪ್ಪಿ ನೂಡಲ್ಸ್ ಇದು. ಅದಾದಮೇಲೆ ತಿನ್ನಲೇ ಇಲ್ಲ. ಅದನ್ನು ಏನಿದೆಲ್ಲ ಮಾಡಬೇಡ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಯಾಕೋ ಇಷ್ಟ ಆಗಲ್ಲ ಮ್ಯಾಗಿ ಎಲ್ಲ, ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೆ. ಸೊ ಇವತ್ತು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹೆಂಗಿರೋ ಫ್ರಿಜ್ಜಲ್ಲಿ ಇತ್ತಲ್ಲ ಅಂತ ತೆಗೆದು ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಈ ಥರ ಸೂಪ್ ಥರ ಇದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇನ್ನು ಫಿಲಮ್ ಬಗ್ಗೆ ಹೇಳ್ತೀನಿ. ಇನ್ನು ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಫಿಲ್ಮು ಕಲ್ಕಿ ಚೆನ್ನಾಗಿತ್ತು. ನಾವು ಟ್ರೈಲರ್ ನೋಡಿದ್ವಿ. ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಈ ಫಿಲಮ್ಗೆ ಹೋಗಬೇಕು ಅಂತ. ಆದರೆ ಹಸ್ಬೆಂಡ್ ಮತ್ತು ಸಾಮಾನ್ಯ ಮಾತ್ರ ಹೋಗ್ಬೇಕು ಅಂದ್ಕೊಂಡ್ರೆ ಇನ್ನೇನು ಅವ್ರು ಹೋಗ್ತಾರೆ, ನಾನು ಒಬ್ಬಳೇ ಏನು ಮಾಡೋದು ಅಂದ್ಬಿಟ್ಟು ನಾನು ಜೊತೆನಲ್ಲಿ ಹೋಗಿದ್ದೆ ಅಷ್ಟೇ. ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫಿಲ್ಮ್ ಎಲ್ಲ ನೋಡಬೇಕು ಅಂತ. ಬಟ್ ಹೋಗಿದ್ದಕ್ಕೆ ಓಕೆ ವರ್ತಿದೆ. ಅಂದರೆ ಒಂದೊಂದು ಕಡೆ ಬೋರಿಂಗಾಗೂ ಇದೆ. ತುಂಬ ವಾವ್ ಅನ್ನೋಷ್ಟು ಸ್ಟೋರಿ ಲೈನ್ ಏನಷ್ಟು ನನಗೇನು ಅಷ್ಟೊಂದು ವಾವ್ ಅಂತ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಬೋರ್ ಅಂತೂ ಆಗ್ತಾಯಿತ್ತು. ಮತ್ತು ಹೊಸ ಥರ ಕತೆ. ಈ ಇಂಗ್ಲೀಷ್ ಫಿಲಮ್ಸ್ ಎಲ್ಲ ಬರುತ್ತಲ್ವ, ಹಾಲಿವುಡ್ ಫಿಲಮ್ಸ್ಗಳೆಲ್ಲ ಆ ಥರ ಇದೆ. ಅಂದರೆ ನಮ್ಮ ನಾರ್ಮಲ್ ಫಿಲಮ್ ಥರ ಇಲ್ಲ.
ಆ ಥರ ಸ್ಟೋರಿ. ಆದರೆ ಆ ಥರನೇ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಕ್ರೀನ್ ಮೇಲೆ ಕಾಣೋ ಒಂದೊಂದು ಏನಂತಾರೆ ಒಂದೊಂದು ವಸ್ತುನೂ ಆ ಥರನೇ ಫೀಲ್ ಕೊಡುತ್ತೆ. ಮತ್ತು ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಕಮಲ್ ಹಾಸನ್ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಕಮಲ್ ಹಾಸನ್ ಅವ್ರು ಬರೋದೇ ಕಡಿಮೆ ಸೀನಲ್ಲಿ, ಬಟ್ ಅವ್ರು ಬಂದು ಅಷ್ಟೋ ಸೀನು ತುಂಬ ಚೆನ್ನಾಗಿತ್ತು. ಅಮಿತಾಬ್ ಬಚ್ಚನ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರು. ಮತ್ತು ಪ್ರಭಾಸ್ ಅವರು ಮುಂಚೆ ಎಲ್ಲ ಇರ್ತಿದ್ರಲ್ಲ ಕಾಮಿಡಿ ಮಾಡಿಕೊಂಡು, ಆ ಥರ ಪ್ರಭಾಸ್ ಇದ್ದಾರೆ. ಸೊ ಅದು ಚೆನ್ನಾಗಿತ್ತು. ಇನ್ನು ದೀಪಿಕಾ ಪಡುಕೋಣೆ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಕೆಲವೊಂದು ಸೀನ್ಗಳು ಬೋರ್ ಆಗುತ್ತೆ, ಸ್ವಲ್ಪ ಏನಂತ ಇಂಟ್ರೆಸ್ಟ್ ಬರಲ್ಲ ಕೆಲವೊಂದು ಸೀನಲ್ಲಿ. ಬಟ್ ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿದೆ ಫಿಲ್ಮು. ಮತ್ತು ಒಂದೇನು ನಾವು ತಿಳ್ಕೊಬೇಕು ಅಂದರೆ, ಏನಾದ್ರು ನಾವು ಈಗಿರೋ ಥರನೇ ಮನುಷ್ಯರು ಇದೇ ಥರ ನಾವು ಹೋಗ್ತಾ ಇದ್ರೆ ಹಾಲು ಒಪ್ಪಿಡುತ್ತೆ. ಅದ್ರಲ್ಲಿ ಎಕ್ಸ್ಪರ್ಟ್ ನಾನು. ಸೊ ಅಫ್ಔಟೆ ಈಗಿರೋ ಥರನೇ ಮನುಷ್ಯ ಅಂದರೆ ಇದೇ ಥರ ಮರಗಳಿಲ್ಲ, ನೀರಿಗೆ ಎಷ್ಟು ಈ ಬೇಸಿಗೆನಲ್ಲೇ ತುಂಬ ಕಡೆ ಬೋರ್ಗಳು ನಿಂತೋದು, ನೀರುಗಳಿಗೆ ಕಷ್ಟಪಡ್ತಾ ಇರೋದು, ಈ ಥರನೇ ಹೋದರೆ ಇನ್ನೊಂದು 1000 ಇಯರ್ಸ್ ಆದಮೇಲೆ, 1000 ಅಥವಾ ಒಂದು 500 ವರ್ಷ, 500 ವರ್ಷ ಅಲ್ಲ, 1000 ವರ್ಷ ಆದಮೇಲೆ ಭೂಮಿ ಏನಾಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಅದನ್ನ ನೋಡಿಬಿಟ್ರೆ ಭಯ ಆಗ್ತಿದೆ, ಯಪ್ಪ ಈ ಥರ ನಮ್ಮ ಮುಂದಿನ ಜನ್ರೇಷನ್ನವ್ರು ಹಿಂಗೆ ಕಷ್ಟಪಡಬೇಕಾ ಅಂತ. ಹಾಗಾಗಿ ಸಾಧ್ಯವಾದಷ್ಟು ಅದನ್ನ ನೋಡಿಬಿಟ್ರೆ ನಾವು ಪ್ರಕೃತಿ ಉಳಿಸ್ಕೋಬೇಕು. ವೆಹಿಕಲ್ಗಳನ್ನ ಸುಮ್ಮನೆ ವೆಹಿಕಲ್ಗಳು ಓಡಿಸ್ಬಾರ್ದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ಅದೆಲ್ಲನೂ ನೋಡಿದ್ರೆ, ಈಗ ಮನೆಯಲ್ಲಿ ನಾವೇ ಅಂದ್ಕೊಳ್ಳಿ, ಒಬ್ಬೊಬ್ರು ಒಂದೊಂದು ಗಾಡಿ ಅಂತ ಇಟ್ಕೊಂಡಿರ್ತೀವಿ, ಮಾತ್ರ ಗಾಡಿ ತೆಗಿತೀವಿ. ಅದೆಲ್ಲ ಮಾಡಬಾರ್ದು ಅಂತ ಗೊತ್ತಾಯಿತು. ನಾವು ಮಾಡ್ತಾ ಇರ್ಲಿವೆ, ನಾವು ಹಂಗೆಲ್ಲ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ, ನಾವು ಅದೇ ಥರ ಯೂಸ್ ಮಾಡ್ತೀವಿ. ವೆಹಿಕಲ್ಸ್ಗಳು ಯೂಸ್ ಮಾಡೋದು, ಸುಮ್ಮನೆ ನೀರು ವೇಸ್ಟ್ ಮಾಡೋದು, ಅದೆಲ್ಲನೂ ನಾವು ಮಾಡಬಾರ್ದು ಅಂತ ಆ ಫಿಲ್ಮಿಂದ ನೋಡಿ ಕಲ್ತ್ಕೊಳ್ಬೇಕು. ಅಂದರೆ ಮುಂದೆ ಈ ಥರದೊಂದು ಬರುತ್ತಾ, ಈ ಥರ ಜಗತ್ತು ಆಗ್ಬಿಡುತ್ತಾ, ಭೂಮಿ ಹಿಂಗೆ ಆಗ್ಬಿಡುತ್ತಾ ಅಂತ ತೋರಿಸಿದ್ದಾರೆ. ಅದು ಸ್ವಲ್ಪ ಭಯಾನಕವಾಗಿ ಇದೆ. ಅಪ್ಪ ನಮ್ಮ ಮುಂದಿನ ಜನ್ರೇಷನ್ ಇಷ್ಟು ಕಷ್ಟಪಡಬೇಕಂತ. ಸಾಧ್ಯವಾದಷ್ಟು ಪ್ರಕೃತಿ ಉಳಿಸ್ಬೇಕು, ಇಲ್ಲಾಂದರೆ ಹಂಗಾಗುತ್ತೆ ಅನ್ನೋದೊಂದು ಲೆಸನ್ ಕಲ್ತ್ಕೊಂಡಿದ್ದಾಯಿತು. ಇನ್ನದು ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು. ಥಿಯೇಟ್ರಿಗೆ ಹೋಗಿ ನೋಡಿ, ಆಗಿಲ್ಲ ಅಂದರೆ ಪ್ರೈಮ್ ಅವ್ರು ತಗೊಂಡಿದ್ದಾರೆ, ಬರುತ್ತೆ ನೋಡಿ. ಬಟ್ ಥಿಯೇಟ್ರಿಗೆ ಹೋಗಿ ನೋಡಿ, ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಥಿಯೇಟ್ರ್ ಮ್ಯೂಸಿಕ್ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ನಮಗೆ ಇಷ್ಟ ಆಯಿತು, ಫಿಲ್ಮ್ ಚೆನ್ನಾಗಿದೆ. 2 ಬೇರೆ ಬರುತ್ತಂತೆ, ಕಂಟಿನ್ಯೂ ಬರುತ್ತೆ. ಸೊ ನೆಕ್ಸ್ಟು ಬರೋದಕ್ಕೆ ವೆಯ್ಟಿಂಗ್. ಯಾಕೆಂದರೆ ಅದ್ರಲ್ಲಿ ಕಮಲ್ ಹಾಸನ್ ಸ್ವಲ್ಪ ಜಾಸ್ತಿ ಬರ್ತಾರೆ ಅನಿಸುತ್ತೆ. ಸೊ ಅವ್ರು ನೋಡೋದಕ್ಕೋಸ್ಕರ ವೆಯ್ಟಿಂಗ್. ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಇರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಯಾರೆಲ್ಲ ಕಲ್ಕಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಒಂದು ಸೆಕೆಂಡ್. ಥ್ಯಾಂಕ್ ಯು ಆಲ್.